ಬೆಳಗ್ಗೆ ಸ್ಟಾರ್ಟ್ ಮಾಡಿಲ್ವಾ ಅಂದೆ. ಸ್ಟಾರ್ಟ್ ಮಾಡೈತೆ. ಪೆಟ್ರೋಲ್ ಹಾಕ್ಸರಾ? ಹಾ, ಗಾಡಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಜಾಸ್ತಿ ಡೌನ್ ಬೇಡ, ಅಪ್ಪೇ ಇರ್ಲಿ. A few moments later. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತೆ? ಇಲ್ಲಿಂದ ಎಷ್ಟು ಕಿಲೋಮೀಟರ್? 46. ಅಕ್ಕ, ಎಷ್ಟೊಂದಲ್ಲಿ ಇರೋದಾಗಿಲ್ಲ ಅದು. 4 ಪ್ಯಾಕೆಟ್ ಹಾಕಿ 4 ಲೀಟರ್ ಪೆಟ್ರೋಲ್ ಕರೆಕ್ಟ್ ಹಾಕ್ರಿ. Few inches later. 4. ಹೊಂಬಾಳೆ ಪ್ರೀತಿಯ ಹೊಂಬಾಳೆ. ಕೇಳಿ ಹಂಗೆ ಫೋನ್ ಹಾಕಿ ನಿಧಾನಕ್ಕೆ ಹಾಕಿ. ಕಸ ಹಾಕಿಸ್ಕೋ 200 ರೂಪಾಯಿ. ಈಗ ಪೆಟ್ರೋಲ್ ಹಾಕ್ಸಿದಾಯ್ತು. 40 ಕಿಲೋಮೀಟರ್ ಇಲ್ಲಿಂದ. ಏನು ಆಧಾರ ಬೇಯಿಸ್ತದೆ. ಮಯೋ ಹೋಯ್ತಾ ಇರೋದೆ. ಮಯೋ ಹಿಂದಿ ಕೊಟ್ಟರು.
6.5 hours. ಈಗ ನೋಡ್ರಿ ಪಾಂಡುಪುರ ಹಾ ಇಬ್ರು ವಾರಕ್ಕೊಂದ್ ಲಾಗರ್ ಹಾಕ್ತಾ ಇರ್ತೀವಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಲಾಗ್ ಹಾಕೋಣ. ಫಾಲೋ ಮಾಡೋದು ನಮ್ ಜನಗಳು ಹೆಂಗ್ ಇಷ್ಟಪಟ್ಟು ಫಾಲೋ ಮಾಡ್ತಾರೆ ನೋಡೋಣ. ನಮ್ಗಿರೋ ಕೆಲ್ಸನ ನಾವು ನೆನ್ಸ್ ಮಾಡ್ಕೊಂತಾ ಇದೀವಿ. ಬೇರೆಯವ್ರ ತರ ಎಲ್ಲ ಸುಳ್ಳೆಲ್ಲ ಹೇಳಕ್ ಹೋಗಲ್ಲ. ಇರೋದು ಏನೈತೆ ಇಷ್ಟಪಟ್ಟವ್ರು ಇಷ್ಟಪಡ್ತಾರೆ. ಈಗ ಬದುಕ ಜೀವನ ನಮ್ದಲ್ಲ. ಈಗ ನಮ್ಮ ಅಣ್ಣವ್ರವ್ರೆ ನಾಷ್ಟ ಮಾಡ್ಕೊಂಡು ತಿರ್ಗಾ ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಾ ಇರೋದು. ಶ್ರೀ ಮೀನಾಕ್ಷಿ ಭವನ್ ಬೋರ್ಡಿಂಗ್ ನಾಷ್ಟ ಸರಿ ಆಮೇಲೆ ಇನ್ನೊಂದ್ ಪ್ಲೇಟ್ ಅಯ್ಯಯ್ಯೋ ಯಾರು ಚೆನ್ನಾಗಿದ್ದ. ಹೆಂಗ ಅನ್ಸ್ತೈತೆ? ನಾವು ಹೊಸ್ದಾಗಿ ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಏನಂತೀರಾ? 12 seconds later. ಅಭಿ ಮಜಾ ಆएगा ना. ಏರು ಬಾಲ್ ಹೊಡ್ಸೋಣ. ಹೊಡ್ಸ್ಕೋಬೇಕಾ ಮುಂಚೆ ಅಲ್ಲ. ಬ್ಯಾಗಿಗೆ ಇಕ್ಕು. ಅದೇನ್ ಕಾಕೊಂಡಿದ್ಯಾ? ಅದು ಕೈಗೆ ಬಿಚ್ಚಿಕ್ಕು ಅಂದ್ರೆ ಬ್ಯಾಗಿಗೆ. ನಂದ ಹಾ ಹೇಗೆ ಏನ್ ಕಾಕೋಯ್ತು? ಏನ್ ಈಗ ಕಾಲಿಟ್ಟು ನಾಷ್ಟ ಒಳ್ಳೆ ನಾಷ್ಟ ಆಯ್ತು. ಹಾ ಒಳ್ಳೆ ನಾಷ್ಟ ಆಯ್ತು ಅಂದೆ. ನಾಷ್ಟ ಒಳ್ಳೆ ಚೆನ್ನಾಗಿತ್ತು. ನಾಷ್ಟ ಒಳ್ಳೆ ಬಿಸಿ ದೋಸೆ. ಬಿಸಿಬೇಳೆ ಬರ್ತಲ್ಲ ದೋಸೆ. ಪಾಂಡುಪುರಕ್ಕೆ ಬರುತ್ತೆ. ಎಲ್ಲಿಗೆ ಬರುತ್ತಿದ್ದು? ಎಲ್ಲಿಗೆ ಬರುತ್ತೆ? ಪಾಂಡುಪುರಕ್ಕೆ ಬರುತ್ತಾ? ಹಾ ಪಾಂಡುಪುರ ಇದೆ. ಪಾಂಡುಪುರ ಸರ್ಕಲ್ ಗೌರ್ಮೆಂಟ್ ಹಾಸ್ಪಿಟ್ಲು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಯಾವ್ದು? ಅಲ್ಲಿ ತೋರಿಸ್ತೀನಿ ಬಾ. ಸೈಡು ಓಕೆ, ಇದು ಗೌರ್ಮೆಂಟ್ ಹಾಸ್ಪಿಟ್ಲು ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಅದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಓಕೆ, ಇಲ್ಲಿಂದ ಸಿಂಗಿದೆ ಲೆಫ್ಟ್ ಸೈಡ್ ಇಂದ ಹೋದ್ರೆ ಮೀನಾಕ್ಷಿ ಹೋಟೆಲ್ ಸಿಗುತ್ತೆ. ಮೀನಾಕ್ಷಿ ಭವನ್. ಇನ್ನೊಂದು ಟ್ರೈ ಮಾಡ್ಬೇಕು, ಟೇಸ್ಟ್ ಮಾಡಿ. ಇನ್ನೊಂದು ಬಂದು ಇಲ್ಲೆಲ್ಲ ಪಂಚಾಯತಿ, ಅದೇ ಜಮೀನ್ ಏನೇ ಒಂದು ಕೆಲಸ ಆಗ್ಬೇಕಂದ್ರು ಇಲ್ಲಿ ಇದು ಎಲ್ಲ ಅಕ್ಕಪಕ್ಕನೇ ಇರೋದು. ಪಕ್ಕದಲ್ಲೇ ಹೋದ್ರೆ ಹಳೆ ಅಲ್ಲಿ ಹೊಂಟೆ ಹೋದ್ರ ಅನ್ಸುತ್ತೆ. ಬಾ ಹೋದ. ಬಸ್ ಅಂತ ಧೂಳು ಎಬ್ಬಿಸ್ಕೊಂಡು ಹೋಗ್ತಾವೆ. ಹಳ್ಳಿ ರೋಡ್ ಬೇರೆ, ಧೂಳೆಲ್ಲ ಮಾತಾಡಕ್ಕೆ ಆಗಲ್ಲ ಬಿಡು. ಹೊರ್ಬಿಟ್ಟವನ ಹೊರ್ಕೊಂಡು ಹೋಗ್ಬಿಟ್ಟವನ ಹೆಂಗ್ ಕತೆ? ನಿಧಾನ ಆಗೋದ್ರಿ. ಸೇಫ್ಟಿ ಇಂಪಾರ್ಟೆಂಟ್ ಕಂಡ್ರಿ. ಹೆಲ್ಮೆಟ್ ಯಾರು ಹೇಳ ಸೇಫ್ಟಿ ಗಾಡಿ ಹಾಕೋಬೇಕು. ಗಾಡಿ ಇವಂದಲ್ವ, ಅದಕ್ಕೆ ಭಯ.
ಅಪ್ಪದಾಗ ಬಂದ್ಬಿಡ್ತದೆ, ಏನ್ ಮಾಡೋಣ? ಮಾಡ್ತಾ ಇದೀವಿ. ದೀಪ್ ಸೌಂಡ್ ಬೇಕಾಗುತ್ತೆ. ಆರಾಮ್ ಇದೆ. ನಮ್ ವಿಡಿಯೋದಲ್ಲೆಲ್ಲ ಏನ್ ಅನ್ಕೋತಾ ಇರ್ತಾರೆ ಗೊತ್ತಾ? ಯಾರು ಇವ್ರು ಕೂತ್ಕೊಂಡ್ ಮಕ್ಳು ತರ ವಿಡಿಯೋ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಅನ್ಕೋತಾ ಇರ್ತಾರ ನಾವ್ ಹಾಕಿದ್ರೆ. ಆದ್ರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ನಾವು ಇಷ್ಟೊಂದ್ ದಿವ್ಸ ಕನ್ಸಿಡ್ಕೊಂಡು ಇದಕ್ ಬಂದಿದೀವಿ, ಕಷ್ಟಪಟ್ಟು ಗಾಡಿ ತಗೊಂಡಿದೀವಿ, ಅಲ್ಲೊಂದ್ ಗಾಡಿ ಹೋಯ್ತೈತೆ ಅದು ತಗೊಂಡಿದೀವಿ. ಅದು ತಗೊಂಡಿರೋದಲ್ಲ, ರೆಡಿ ಮಾಡ್ಸಿರೋದು. A few moments later. ಈರುಳ್ಳಿ ಫಾರ್ಚುನರ್ ಕಾರ್ ಇದು ಏನಿದು, ಏನ್ ಹೆಸರು? ಫಾರ್ಚುನರ್ ತಾನೆ? ಅದೇ ಕರೆಕ್ಟ್ ಆಗಿ ಹೇಳಿದೆ ಅವಾಗ. ಆ ಗಾಡಿ ಹಿಡ್ಕೊಂಡು ಅಂದ್ರೆ ಹಿಂಗ್ ಹೋದ್ರೆ ಹಿಂಗೆ ವ್ಯಾಲ್ಯೂ. ನೋಡ್ರಿ ಇಲ್ಲಿ ಆ ಕಾರ್ ಹಿಡ್ಬೇಕೈತೆ, ಆ ಕಾರ್ ಹಿಡ್ಕೊಂಡಿರೋನು ಹಿಂದೆ ನೋಡು ಅಂದೆ. ನುಗ್ಗು ಅವಡೆ ನುಗ್ಗು. ಇಲ್ಲಿ ಏನಲ್ಲಿ ಅದಕ್ಕೆ ಎಷ್ಟೋ ಜನ ಅವ್ರ ನಮ್ ಪಾಂಡವಪುರದಲ್ಲಿ ಈ ರೋಡಲ್ಲಿ ಹಂಗೆಲ್ಲ ಅವ್ರ ಜನ. ಈಗ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅನ್ಸಿ, ಗೊತ್ತಿಲ್ಲ. ನೋಡಿಯಪ್ಪ, ಇದು ಆಫ್ ರೋಡಿಗೆ ಹೋಗ್ತೀವಿ ಈಗ ನಾವು. ಫುಲ್ ಆಫ್ ರೋಡ್ ಇದು. ಅಣ್ಣ ರೋಡ್ ರೆಡಿ ಮಾಡಿ ಅಣ್ಣ ಬೇಗ. ನಾನು ಅವತ್ತಿಂದ ಬಂದಾಗಿಂದ ಹಿಂಗೆ ಐತೆ, ಊರಿಗೆ ಬಂದಾಗಿಂದ. ಅದಂತೂ ಖಂಡಿತ. ರೋಡ್ಗೆಲ್ಲ ತಾರು, ಮನೆಗೆಲ್ಲ ಓಟು ಅನ್ನಂಗೆ. ಗುಂಡಿ ನೋಡು, ಅಣ್ಣ ಆ ಕಡೆ ಹೋಯ್ತಾ ಇರ್ತಾನೆ, ಹೋಗಿ ಅಲ್ಲೇ ಹಂಗೆ. ಮಗ ಏನ್ ಗೊತ್ತಾ ವ್ಯತ್ಯಾಸ? ಈ ಗಾಡಿ ಇಕ್ತವ್ರು ಆ ಗಾಡಿ ಇಕ್ತವ್ರು ಮೈಲೇಜ್ ಬಗ್ಗೆ ಕೇಳ್ಬಾರ್ದು. ಹಿಂಗೈತೆ ಹೇಳು, ಈ ಗಾಡಿ ಇಕ್ತವ್ರು ಶೋಕಿಗೆ ಅಂತಾನೆ ಇಕ್ಕಲು. ಓ ಅಣ್ಣ ಅಕ್ಕ, ಹಿಂಗೆಲ್ಲ ಸೆಂಟ್ರ್ ರೋಡಲ್ಲಿ ನಿಲ್ಸಿದ್ರೆ ಹೆಂಗಕ್ಕ ನೀವು?
ಮಾಡ್ಸಿದ್ರು ದಿನ ಮಳೆ ಬಂದು ಅರ್ಧ ಕೆಟ್ಟೆ ಹೋಯ್ತದೆ ಅದು. ನೋಡು ನಾನ್ ಮೊನ್ನೆ ವಾಶ್ ಮಾಡಿಸ್ಕೊಂಡ್ ಬಂದೆ, ಆಳೆ ಎಷ್ಟು ಗಲೀಜಾದ ಗಾಡಿ. ಹೋಗಲ್ಲ ನಾವು ನೆಕ್ಸ್ಟ್. ಅದು ಯಾಕೆ ನಮ್ ಕೈಗೆ ತಿಗೋಬೇಕು ಹೇಳ್ತಾರೆ ಬರ್ತಾರೋ ಗೊತ್ತಿಲ್ಲಪ್ಪ. Few inches later. ಏನೋ ಹಾ ಹೌದಾ ಡಿಫ್ರೆಂಟ್ ಅರೆ ಹೇಳ್ಬಿಡೋಣ ಅಲ್ಲ ಇಬ್ಬರೇ ಗಾಡಿ ನಂಬರ್ ಸೇಮ್ ಬಾ ಆಮೇಲೆ ಹೇಳೋಣ ಪಾಪ ಕಟ್ಟಿಂಗ್ಸ್ ಅಣ್ಣ ಒಂದೇ ಹೋಗ್ತಾರ ಆ ಕಡೆ. ಅವ್ರು ಯಾರೋ ಹಿಂದಿಯವ್ರು ಇರ್ಬೇಕಪ್ಪ, ಅವ್ರ ಮುಖ ನೋಡಿದ್ರೆ ಗೊತ್ತಾಯ್ತು. ಅಣ್ಣ ಯಾಕೆ ಹಿಂಗ್ ಗೊತ್ತಾಡ್ತಾ ಇದೆಯಾ? ಇನ್ನ ಇಲ್ಲ, ಇನ್ನ ಮುಂದೆ ಹೋಗ್ಬೇಕು. ಇನ್ನ ಅಲ್ಲಿ ನಾವು ಈಗ ಬಂದಿಯಲ್ಲಿ ರೈಟ್ ಟೌನ್ ಗೊತ್ತಾ, ಆಫ್ ರೋಡಿಂದ ಬಂದಿ ಮುಂದೆ ಆ ರೋಡಲ್ಲಿ ಬಾ ಅಂತ ಅಂದಿನಿ ನಿನ್ಗೆ. ಅದೇ ಅಪ್ಪ ಮೊದ್ಲಲ್ಲಿ ಹೆಂಗ್ ಬಂದ್ರೆ ಅವರು ಏನಿದೆ ಸೀನಾ? ಬರ್ತಾ ಹೋಗೋಣ ಅದಕ್ಕೆ. ಹಳೆ ಕಾರ್ಗಳು ಸಂದರ್ಶನ ಕಾರ್ಗಳು ಇರ್ತಾವಲ್ಲ, ಹಾ ಹಳೆ ಕಾರ್ಗಳೆಲ್ಲ
ಏನಂತೆ ಹಾ ಈಗ ಸಂಜೆ ಗಂಟೆ ಇರುತ್ತೆ ಬರ್ತಾ ಹೋಗ್ಬಿಟ್ಟು ಹೋಗೋದಷ್ಟೇ. ಅಣ್ಣ ಒಂದ್ ವೇಲ್ ಬರ್ತಾ ಇದಾರೆ, ಒಂದ್ ವೇಲಿ ಕ್ಯಾಚಪ್, ಪೊಲೀಸ್ ಕ್ಯಾಚಪ್. ಇಲ್ಲೆಲ್ಲ ಇರೋದು ಇಲ್ಲ ಬಿಡು. ನಾವ್ ಹಿಂಗ್ ಬರ್ತಾ ಇರ್ತೀವಿ, ಆ ಪೋಡಿ ಮಕ್ಳು ಒಂದ್ ವೇಲ್ ಬರ್ತಾ ಇರ್ತಾರೆ, ಒಂದ್ ಆರೇನಿಲ್ಲ ಏನೂ ಇರಲ್ಲ. ಹಿಂಗಿಂದ ಆ ಕಡೆಯಿಂದ ಸರ್ವಿಸ್ ರೋಡ್ ಇರ್ತದೆ, ಆ ಸರ್ವಿಸ್ ರೋಡ್ ಅಲ್ಲೂ ಬರಲ್ಲ. ಹೋಗೋಣ, ಇಲ್ಲ ನಮ್ನಾರು ಹೋಗಕ್ ಬಿಡು. ಇವನು ಹೋಗಲ್ಲ, ನಮ್ಗೂ ಬಿಡಲ್ಲ. ಆ ಏನೋ ಗೇರ್ ಹಿಡ್ದಂಗ್ ಫೀಲಿಂಗ್ ಆಯ್ತದ ಈಗ. ಓ ಆ ಅಪ್ಪ ನಮ್ ಪಿಕ್ಕೇಳ ಗಾಡಿ ವೆಲ್ಡ್ ಮಾಡಿಕೊಟ್ಟವ್ರು. ಅಲ್ಲಿ ಐತಿದ್ರಲ್ಲ ಒಬ್ರು ಎದುರುಗಡೆ ಗಾಡಿಲಿ, ನಮ್ದು ಟ್ಯಾಕ್ಟರ್ ಕೆಟ್ಟೋಗಿತ್ತು. ಕೆಟ್ಟೋಗಿದ್ದ ಟೈಮಲ್ಲಿ ಅವ ಅಂಕಲ್ ಒಳ್ಳೆ ಪ್ಲಾನ್ ಹೇಳ್ಬಿಟ್ಟು ಅದು ಇದು ಗ್ಯಾರೇಜ್ ತಗೊಳೋ, ಇದು ಶೋರೂಮ್ ತಗೊಳೋದಾಗ 30-35 ಸಾವಿರ ಬೇಕು ಅಂತ ಅಂದಿದ್ರು. ಇವ್ ಅಣ್ಣ ಒಳ್ಳೆ ಟೆಕ್ನಿಕ್ ಓಡಿಸ್ಬಿಟ್ರು, ಬರೀ ವೆಲ್ಡಿಂಗ್ ಮಾಡ್ಕೊಟ್ಟಿದ್ ಬರೀ 300 ರೂಪಾಯಿ ಖರ್ಚು. ಗಾಡಿ ಇವಾಗ ಹೆಂಗ್ ಇರ್ತಾ ಗೊತ್ತಾ ಅವ್ರ ಗಾಡಿ. ಅವಣ್ಣ ಹೋಯ್ತಾ ಅವ್ರಿ ವೆಲ್ಡಿಂಗ್ ಅಂಗಡಿ ಅವರು. ಗಾಡಿ ಎಗ್ರುತ್ತೈತೆ ಕ್ಲಚ್ ಬಿಟ್ರೆ.
ಜನ ನಾವೇ ಮಗ್ಳಲ್ಲಿ ಬರ್ತಾ ಇದೀವಿ ಅಂತ ಗೊತ್ತಾಯ್ತು. ಮೈಸೂರ್ ಎಂಟ್ರಿ ಕೊಲಂಬಿಯಾ ಸಿಗ್ನಲ್ ಅಂತ ಅನ್ಕೊಂಡಿನಿ, ಅದೇ ಇರ್ಬೇಕಿದು. ಅಣ್ಣ ನಿನ್ ಗಾಡಿ ವೆಲ್ಡ್ ಮಾಡ್ಕೊಟ್ಟ ಗೊತ್ತಾ, ಅವ್ನು ಹೋಯ್ತವನಲ್ಲಿ ಎದುರುಗಡೆ. ಹಾ ಮಗ ನಿಂಗೆ ಏನ್ ಅನ್ಸುತ್ತೆ ಈಗ, ಅಲ್ಲಿ ಮುಂದೆ ಪೊಲೀಸ್ ಹಾಕೊಂತಾರೆ ಅನ್ಸುತ್ತಾ ನಿಂಗೆ? ಮೈಸೂರು ಅಪ್ಪ ಗಾಡಿ ಇದು. ಮೈಸೂರು ಅಪ್ಪ ಈ ಗಾಡಿ. ಹಾ ನಾನೇ ವಿಡಿಯೋದಲ್ಲಿ ಬರ್ತಾ ಇದೀನಿ ಅಂತ ಅನ್ಕೊಂಡಿರ್ತಾರವಣ್ಣ. ಅಕ್ಕ ಒಂಚೂರು ಸೈಡ್ ಹೊರಟೋಗ್ತೀನಿ ಅಣ್ಣ. ಈ ರೋಡು ಖಂಡಿತ ಫಸ್ಟ್ ಟೈಮು. ನಾ ಈ ಗಾಡಿ ತಗೊಂಡೋಗಿ ಹೋಗ್ಬೇಕಂತಾನೆ ಆಸೆ ಇದೀನಿ ನನಗೆ. ತಗೊಂಡೇ ಹೋಯ್ತಾ ಇದೀನಿ ಈ ಗಾಡಿನ. ಹಾ ನೋಡಿ ಈ ತರ ರೂಲ್ಸ್ ಫಾಲೋ ಮಾಡಲ್ಲ ಒಬ್ಬೊಬ್ರು. ಹಾ ಅದೇ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರ್ಯಾಪಿಡೋ ಅನ್ಸುತ್ತೆ ಇದು, ರ್ಯಾಪಿಡೋ. ಇಲ್ಲೂ ರ್ಯಾಪಿಡೋ ಎಲ್ಲ ಐತಪ್ಪ. ಸೆಕೆಂಡ್ ಶೋರೂಮ್ ಎಲ್ಲ ಐತಿ ಇಲ್ಲಿ. ಇದು ಅದೇ ನಮ್ಗೆ ಇದಿಲ್ವಾ ಬೆಂಗಳೂರಲ್ಲಿ ಎಲ್ಲಪ್ಪ ಅದು ಶಿವಾಜಿನಗರ, ಆ ತರ ಇಲ್ಲೂ ಐತೆ ಮೈಸೂರಲ್ಲೂ. 6.5 hours. ಆನ್ ಡ್ಯೂಟಿಲಿ ಇದೀವಪ್ಪ. ಅಯ್ಯ ಅದು ತೆಗ್ದಾಕ್ಬಿಟ್ಟಿದ್ದೀನಿ, ಅದೇನಕ್ಕೆ ಹಂಗೆ ಮಾತಾಡೋದು ರೆಕಾರ್ಡ್ ಕ್ಲೀನ್ ಆಯ್ತದೆ. ಹಾಂ ಲೋಕಲ್ ಹುಡುಗ ಅಣ್ಣ ಇಲ್ಲಿ ಎಲ್ಲ ದೇವಸ್ಥಾನ ಎಲ್ಲಿ ಇರೋದಣ್ಣ? ತೇಜೋಣ ಹಿಂಗೆ ಕುಣ್ದಾಡ್ತಿಲ್ಲ ಯಾವುದು ಆ ಥರ ತಗೋಬೇಕು ಟ್ಯಾಕ್ಟ್ರಿಗೆ. ಹೆಂಗ್ ಗೊಂಬೆನಾ? ಅಂಜಣಿ ಒಂದು ಎಷ್ಟದು? 100 ರೂಪಾಯಿ ಬಂದಿಸ್ಕೊಳ ಬಾಣ. ದರ್ಶನದಲ್ಲಿ ನೋಡು ಇದು ಆಡ್ತಾ ಇರ್ತಾರಲ್ಲ, ಇದು ಎಲ್ಲರ ಹತ್ರ ವಿಡಿಯೋ ಮಾಡ್ಕೊಂಡು ಆಡ್ಬೇಕು. ಬೇರೆ ಪಾತ ಹಾಂ ನಾವು ನೋಡಕ್ 1000 ರೂಪಾಯಿ ದಾರಿ ಅಂತ ಇದು. 4,000 ಐತ್ರಿ. ಹಾಂ ಅರ್ಧ ಗಂಟೆ ಅಣ್ಣ ಒಂಚೂರು ಸೈಡು
ಈಗ ನೋಡಿ ಎಷ್ಟು ಅಷ್ಟು ಐತೆ. ಅಲ್ಲಿ ಆ ಹಣ್ಣನ್ನ ತಕಡಿಸ್ಕೊಳೋಣ, ಪೂಜೆ ಬೇಕು. ಜೂಮ್ ಹಾಕಕ್ಕಾಗಲ್ಲ. ಆಗಲ್ಲ ಬಿಡವ. ತಾಯಿ ದರ್ಶನ ಇಲ್ಲೇ ನೋಡ್ಕೊಂಡ್ಬಿಡೋದು. ಚೇಂಜ್ ಇಲ್ಲ ಅಮ್ಮ, ಚೇಂಜ್ ಇಲ್ಲ. ಬರೀ ಆಯ್ತು ಓನು ಬಾ ಇಲ್ಲೇ. ಅಣ್ಣ ಬಾಣ. ಏನ್ ಮಗ ಇದು? ಏನೋ ಅದು ಹೇಳು, ಸ್ವಲ್ಪ ಹೇಳು, ಪರವಾಗಿಲ್ಲ. ಬಿರಿಯಾನಿ. ಬಿರಿಯಾನಿ ಬಿರಿಯಾನಿ ಲೋಟಕ್ಕೆ ಹಾಕೊಂಡು ಬೇರೆ ತಿಂತೀರಾ ನೀವು? ನಿಮ್ ಕಡೆಗೆ ಹಿಂಗ್ ತಿಂತೀರಾ? ಲವ್ ಹೆಂಗೋ ಜೋಳ ಐತೆ, ಚಕ್ಲಿ ಐತೆ, ಇನ್ನೇನ